ಇಲ್ಲಿ ಮಾತಾಡ್ತಿದ್ದಿಲ್ಲ. ಯಾಕಿಪ್ಪ ಆದ್ರೂ ಮಾತಾಡೋ ಪ್ರಸಂಗ ಬಂದ ಮಾತಾಡ್ತೀನಿ ಒಂದ್ 2 ನಿಮಿಷ. ಮಾತಾಡ್ರಿ ರಾತ್ರಿ ನಿಮ್ದಿ ಅದ. ಯಾಕೆ ಮಾತಾಡ್ಬೇಕಾಗ್ಯದಂದ್ರ ಯಾಕ್ರಿಪ್ಪ? ಪದಾನು ಭೀರ ದೇವ್ರದು, ಹಾ ಜಾತ್ರಿನು ಬೀರ್ ದೇವ್ರದು. ಭೀರ ದೇವ್ರದು. ಹೌದೌದು. ಆ ಇತಿಹಾಸ ಕೇಳುವಂತ ಜನ ಇಲ್ಲಿ ಮುಂದೆ ಕಾಣ್ಲಕತ್ತಾರ ತಿಳ್ಕೊಂಡು ತರಬಿದ ಹೌದಿಪ್ಪ ಹೌದು. ನಿಮಗ್ ಉದ್ದ ಕತಿ ಹೇಳಂಗಿಲ್ಲ. ಹಾ ಕಳವಿ ನಾರಾಯಣ ಗೌಡ ತಂಗಿ ಸೂರಾವತಿ ಗರ್ಭವತಿ ಹಾಳ ತಿಳ್ಕೊಂಡು ಹೌದಿಪ್ಪ. ಯಾರಿಗ್ ಕೊಟ್ಟು ಕಳಿಸಿದ್ರಿ? ಯಾರಿಗ್ ಕೊಟ್ಟು ಕಳಿಸದಿಪ್ಪ? ಸೂಲುಗಿತ್ತಿ ಸುಬ್ಬವ ಮತ್ತು ನಡ ಹಿಡಿ ನಾಗವನ ನಾಗವನ ಕೊಟ್ಟು ಕಳಿಸ್ದ. ಹೌದಾ? ಒಂದು ವೇಳೆ ತಾಯಿ ಗರ್ಭದೊಳಗೆ ಇದಕ್ಕೆ ಸಾಯ ಹೊಡ್ರಿ, ಒಂದು ವೇಳೆ ತಾಯಿ ಉದರದಿಂದ ಹೊರಗೆ ಬತ್ತಂದ್ರ ಉಕ್ಕಿನ ಉಗುರು ಕೊಟ್ಟು ಕಳಿಸಿದ್ದ. ಹೌದಾ? ಬರ ಮುಂದೆ ಚೂಟಿ ಬಿಡ್ರಿ ಅಲ್ಲೇ ಅಂತ ಹೇಳಿ ಹೊರಗ್ ಬರೋತ್ನಾಗೆ ಆ ಕೂಸಿನ ಕತ್ತು ಹಿಚಿ ಕೊಲ್ಲ ಬಿಡ್ರಿ ಅಂತ ಹೇಳಿದ್ದ. ಹೌದಿಪ್ಪ ಹೌದು. ಆದ್ರ ಅದು ಐತೇನು? ಕೊಟ್ಟಿ ಗುಣಕ್ಕೆ ಹೇಳಿದ ಮಾವ ನಾರಾಯಣಗೌಡ. ಐತೇನ್ರಿ? ಇಲ್ಲಪ್ಪ ಇಲ್ಲ. ಭೀರ ದೇವ್ರ ಸತ್ತೇನು? ಹಾ ಏನ್ ಮಾಡ್ದ? ಹೊಟ್ಟಿ ಬರುವತ್ನ್ಯಾಗ ನಡ ಹಿಡಿ ನಾಗವನ್ ನಡ ಮುರದ. ಹೌದಾ? ಸೂಲಿಗಿತ್ತಿ ಸುಬ್ಬವನ ಸೊಂಟ ಮುರದ. ಹೌದಾ? ಎಂತವ ಭೀರ ದೇವ್ರಿ? ಉರಿಮಾರಿ ದೇವ್ರ, ಉಕ್ಕರಗಣ್ಣ ದೇವ್ರ, ಉರಿಮಾರಿ ದೇವ್ರ. ಯಾಕೆ ಇಂತಾವಿದ್ರಿ ಭೀರ ದೇವ್ರ? ಹಾ ಸರಿ, ಯಾಕಿದ್ರಿ? ಯಾಕಿದ್ದ? ಹೌದು. ತಂದೆ ತಾಯಿ ಅಂತವ್ರಿದ್ರು. ಹೌದಾ? ತಂದೆ ತಾಯಿ ಹಾ ಅಂತವ್ರಿದ್ರು ಅಂತೇಳಿ ಭೀರ ದೇವ್ರ ಅಂತವ್ ಹುಟ್ಟಿ ಬಂದ. ಹೌದಿಪ್ಪ ಹೌದು. ವಿಚಾರ ಮಾಡ್ರಿ. ಹಾ ಹುಟ್ಟಿ ಬರುವತ್ನ್ಯಾಗೆ ಹಲ್ಲು ಮುರಿತಾನ ಸೊಂಟ ಮುರಿತಾನ ಅಂದ್ರೆ ಎಂತಾವ್ ಇರ್ಬೇಡ್ರಿ. ಅವತ್ತೆ ಹೆಂಗಿರ್ಬಾರ್ದು? ಹೌದಾ? ನಮ್ಮೂರಾಗ ಮನೊಬ್ಬ ಮುರ್ದಾನ್ರಿ ಹಿಂಗೆ. ಹಾ ನಮ್ಮೂರಾಗ. ಹೌದ್? ನಿಮ್ಮೂರಾಗ ಕರ್ಜಿಗಾಗ್ರಿ ಹುಟ್ಟುತ್ಲೇನೆ ಮುರ್ದಾನ್ರಿ ಸೊಂಟ. ಹಾ ಹ್ಯಾಂಗ ಮುರ್ದಾನ್ರಿ? ಹ್ಯಾಂಗ್ರಿ? ಗಂಡ ಹೆಂಡತಿ ಅಡ್ಡು ಕೆಟ್ಟ ಕಳ್ಳ ಏನು ಜೀವನ ಪೂರ್ತಿ ಕಳ್ತನ ಮಾಡ್ಯಾವ್ರಿ. ಬರೇ ಕಳ್ತಾನೆ ಮಾಡುದು. ಮಕ್ಕೊಂಡಲ್ಲಿ ಹೆಂಡತಿ ಗಂಡಗ್ ಹೇಳ್ತಾಳೊಂದ್ ಮಾತ. ಏನ್ ಹೇಳ್ದ್ರಿಪ್ಪ ಹೆಂಡತಿ? ನೋಡ್ರಿ, ಜೀವನ ಪೂರ್ತ ಕಳ್ತನದೊಳಗೆ ಹೋಯ್ತು, ಮಗನಿಗೆ ಕಳ್ತನ ಕಲ್ಸಂ ಬೇಡತಿ ಹೆಂಡತಿ ಅಂದಳು ಗಂಡಗ. ಗಂಡ ಹೇಳಕತ್ತಳು. ಅವಾಗ ಗಂಡಂದ ಏನ್ ಮಾಡೋನು ಅಂದ. ನಾಳೆ ಒಂದು ವೇಳೆ ನಮಗ ಮಗ ಹುಟ್ಟತಂದ್ರ ಡಾಕ್ಟರ್ ಮಾಡನ್ರಿ ಅಂದಳಿಕಿ. ದೊಡ್ಡ MBBS ಕಲಿಸಿ ಡಾಕ್ಟರ್ ಮಾಡೋನು. ಭೀರ ದೇವ್ರಿಗೆ ಅವನಿಗೆ ಹಚ್ಚಲಕತ್ತೀನಿ, ವಿಚಾರ ಮಾಡ್ರಿ ನೀವು. ಹೌದು. ಇದು ಮಾತ್ ನಗುದಲ್ಲ. ಭೀರ ದೇವ್ರ ಆ ಹುಡುಗ ಹೋಲಿಕೆ ಮಾಡ್ಲಕತ್ತೀನ. ಆಯ್ತ್ರಿ ಅಂದಳಕಿ. ಮುಂದ್ 9 ತಿಂಗಳು 9 ದಿವಸ ಮುಗಿದ್ರಿ. ಹೌದಿಪ್ಪ. ಅಲ್ಲಿ ಹೆಂಗ ಸೂರಾವತಿ ಮನೆಗೆ ಸೂಲಿಗಿತ್ತಿ ಸುಬ್ಬವ ನಡಿ ಹಿಡಿ ನಾಗ ಹೋಗ್ಯಾರ ನೋಡ್ರಿ. ಹಂಗ ಈ ನಮ್ಮ ಊರನ್ ಕಳ್ಳನ ಮನೆಗೆ ಇಬ್ಬರು ಸೂಲಿಗಿತ್ಯಾರ ಹೋಗ್ಯಾರಿಪ್ಪ. ಇಲ್ಲಿ ಇವ್ರಿಬ್ರು ಹೋಗಿ ಬಾಣೆತನ ಮಾಡ್ಕೊಂಡಾರ್ರಿ. ಹಾಗೆ ಹುಟ್ಟ್ಯಾದ್ರಿ ಕೂಸ. ಹಾಗೆ ಹುಟ್ಟ್ಯಾವ. ಅವಾಗ ಇದು ಭೀರ ದೇವ್ರಕಿತ ಬಿರುಸ್ರಿ ಕೂಸ ಮಣ್ಣು ಹುಟ್ಟಿದ್ರಿ. ಅವಾಗೆ ಹುಟ್ಟ್ಯಾದ್ರಿ. ಹಿಂಗ ಮುಟ್ಗಿ ಕಟ್ಟಿ ಹುಟ್ಟ್ಯಾದ. ಹುಡುಗಿಯರ್ ಹುಟ್ಟ ಮುಂದೆ ಮುಟ್ಗಿ ಕಟ್ಟ್ಯಾದ. ಮುಟ್ಗಿ ಕಟ್ಟಿ ಹುಟ್ಟ್ಯಾದ. ಹೌದಾ? ಹಿಂಗೇನು ಹೆಣ್ಮಕ್ಳು ಬಾಣತನ ಬರ್ತಿರಲ್ಲ, ಮುಟ್ಗಿ ಕಟ್ಟಿ ಹುಟ್ತಾವ ನೀವ ಕೂಸುಗಳು. ಬಾಣತನ ಮಾಡ್ಕೊಳ್ಳೋರಿಗೆ ಗುರುತಿರ್ತದ. ಹೌದಾ? ಆ ಹೆಣ್ಮಕ್ಳು ಅಂದ್ರು ಹೀಗೆ ಕೂಸು ಹುಟ್ಟ್ಯಾದ, ಮುಟ್ಗಿ ಕಟ್ಟಿ ಹುಟ್ಟ್ಯಾದ. ಇದು ಮುಟ್ಗಿ ಬಿಡಿಸೋನಂತೇಳಿ ಹಿಂಗ ಹಿಡಿದು ಬಿಡಿಸ್ತಿದ್ದರಿ. ಹುಡುಗಿ ಎಲ್ಲಿ ಬಿಡಲಾಗ್ಯದ್ರಿ? ಎಲ್ಲಿ ಬಿಡಲಾಗ್ಯದ. ನೀವು ರಾಯಬಾಗದವ್ರು ವಿಚಾರ ಮಾಡ್ರಿ, ಏನ್ ಭೀರ ದೇವ್ರು ಬಿರ್ಸತ್ತೀರಿ, ನೀವ ಬಿರ್ಸತ್ತೀರಿ? ಹೌದಾ? ಕಳ್ಳನ ಮಗರಿ ಒಟ್ಟೆ ಮುಟ್ಗಿ ಬಿಚ್ಚಲಾಗ್ಯ. ನಿಮಗೆ ಹೇಳ್ತೀನ್ರಿ, ಇಬ್ಬರು ಹೆಣ್ಮಕ್ಳು ಕೂಡಿ ಹಿಂಗ ಮುಟ್ಗಿ ಬಿಚ್ಚದ್ರಿ. ಬಿಚ್ಚು ತನ್ನ ಕೈಯಾಗ ಏನಿರ್ಬೇಕ್ರಿ? ಬಂಗಾರ ಉಂಗ್ರ ಇತ್ತೇನ್ರಿ? ಬಂಗಾರ ಉಂಗ್ರ ಇತ್ರಿ ಸರ್. ಹೌದಾ? ಎಲ್ಲಿದತ್ತೀರಿ ನೀವು? ಅವೇನ್ ಬಾಣತನ ಮಾಡ್ಲಿಕ್ಕೆ ಬಂದಿಲ್ಲ ಹೆಣ್ಮಕ್ಳು. ಅವ್ರ ಕೈಯಂದು ಅವ್ರ ಕೈಯನ್ನ ಕಳುವು ಮಾಡ್ಕೊಂಡಿತ್ತತ್ರಿ ಅದು. ಹೌದು, ಹುಟ್ಟ ಮುಂದೆ ಏನ್ರಿ? ಕೈಯಾಗಿನ ಕಳುವು ಮಾಡ್ಕೊಂಡಿತ್. ನಾನ್ ನಿಮಗೆ ಯಾಕೆ ಹೇಳಕತ್ತೀನಿ ಮಾತ? ಕಳ್ಳನ ಮಕ್ಕಳು ಹುಟ್ಟುತ್ತಲೇ ಕಳ್ತನ ಮಾಡಿದ್ರು. ಹೌದಾ? ಮೇನ್ ಪಾಯಿಂಟ್ ನೀವು ಹೇ ಅನ್ಬೇಡ್ರಿ. ನಾ ಯಾವುದೇ ಮಾತಾಡಿದ್ರ ಅದಕ್ಕೆ ಅರ್ಥ ಇರ್ತದ. ಹೌದಾ? ಕಳ್ಳನ ಮಕ್ಕಳು ಕಳ್ಳ ಹುಟ್ಟಿದ್ರು. ಹೌದಾ? ಆದ್ರ ನನ್ನಪ್ಪನ ಗುಡಿ ಯಾಕೆ ಇಲ್ಲಿ ಹುಟ್ಟುದ್ರಿ? ಯಾಕ್ರಿಪ್ಪ? ಹಳ್ಳಿಗೆ ರಾಜ್ಯಕ್ಕೆ ಗುಡಿ ಯಾಕೆ ಹುಟ್ಟದು ಅಂದ್ರ ತಂದೆ ತಾಯಿ ಉದ್ರ ಅಂತದ ಶಾಂತಿ ಇತ್ತು. ಹೌದಾ? ದೇವ್ ಮಿಲ್ನಾರ್ ಮೂರ್ತಿ ಮಿಲ್ನಾರ್ ಪಣ್ ದೇವ್ ಮಿಲ್ನಾರ್ ನಾಹಿರೇ, ಪುತ್ರ ಮಿಲ್ನಾರ್ ಪಣ್ ಸುಪುತ್ರ ಮಿಲ್ನಾರ್ ನಾಯಿ. ಮಹಾರಾಷ್ಟ್ರ ಸಂತರ ಹೇಳ್ತಾರೆ. ಹೌದಾ? ನೀವು 1000 ಮಕ್ಕಳು ಹಡೀರಿ, ಇವ್ ಕಳತನ ಮಾಡೋ ತಂದೆ ತಾಯಿ ಕುತ್ತಿಗೆ ಒತ್ತಾವ ಹುಟ್ಟತಾವ್ರಿ. ಹೌದಿಪ್ಪ. ಹೌದು, ಕುತ್ತಿಗೆ ಯಾಕಂದ್ರ ನಾವ್ ಹೆಂಗ ಬಹಳ ಮಾತಾಡ್ಬೇಡ ಒಳಗ. ಹೌದಿಪ್ಪ. ಅದು ನಾವ್ ಹೆಂಗ್ ಇರ್ತೇವಲ್ಲ ಹಂಗ ಮಕ್ಕಳು ಇರ್ತಾವ. ಆದ್ರ ಭೀರ ದೇವರ ತಂದೆ ತಾಯಿ ಎಂತ ಉದುರಿತ್ರಿ, ಎಂತದಿತ್ತಿಪ್ಪ. ತಾಯಿ 12 ವರ್ಷ ಪರಮಾತ್ಮನಿಗೆ ಬೇಡ್ಕೋತಾಳ. ಪರಮಾತ್ಮ
ನನಗ ಬಂಜಿ ಅನ್ನೋ ಶಬ್ದ ಅಳ್ಕಸೋ ದೇವ. ಹಾ ಬಂಜನ ಶಬ್ದ ಬಯಲು ಮಾಡಿಪ್ಪ ನನಗ. ಮುಂಜಾನೆ ಹುಟ್ಟಿ ಮಧ್ಯಾಹ್ನಕ್ಕೆ ಸೈಲಿ, ಮಧ್ಯಾಹ್ನಕ್ಕೆ ಹುಟ್ಟಿ ಸಂಜೆಗೆ ಸೈಲಿ, ಒಂದು ಗಂಡು ಖುಷಿನ ಕೊಡುವ ಭಗವಂತ. ಹೌದಾ? ಅವಾಗ ಪರಮಾತ್ಮನಲ್ಲಿ ಹಣಿ ಹೊಡೆದು ಬೇಡ್ಕೊಂಡು ಹುಟ್ಟಿದ್ದೆ. ಹಾ ಹಾ ಭೀರದೇವರ ಏನ್ ಮಾಡ್ತಾನಿಲ್ಲಿ? ಹಾ ಏನ್ ಮಾಡಿದ್ರಿಪ್ಪ? ಜ್ಯೋತಿಷಿಗಾರ ಏನ್ ಮಾಡ್ಯಾನ? ಏನ್ ಮಾಡಿದ್ರೆ ಕಳಿವಿ ನಾರಾಯಣ ಗೌಡ ಏನ್ ಮಾಡ್ತಾನ ಹೇಳಲ್ಲ. ಈ ಹಾಡಿನ ಧಾಟಿ ಯಾವ್ದು ಜಾನಪದ ಬಂದಾಗ್ಯಾವ? ಹೌದು. ಹೆಂಗ ಅವ್ರ ಎಲ್ಲಾರು ಬಿಟ್ರು ನಾ ಹಾಡ್ಬೇಕಲ್ಕತ್ತೀನಿ. ಹಾಡ್ರಲ್ಲ ಹಾಡ್ರಿ ಹಳೆ. ಇವು ಯೂಟ್ಯೂಬ್ ಚಾನಲ್ ಯಾರಪ್ಪ? ಹಾಲಪ್ಪ ಪೂಜಾರಿ, ಅಜಯ್ ಪೂಜಾರಿ. ಹಾ ಮತ್ ನೀವು ಹಾಡ್ತಾನತ್ ಹೆಂಗ್ ತಿಳ್ಕೊಂಡ್ರಿ? ಮತ್ತ ಹಾ ನನ್ನ ಜೀವನದೊಳಗೆ ಜನಪದ ಹಾಡಿಲ್ಲ. ಹಾಡ್ರಿ. ಈಗ ಬಂದದ್ರಿ ಲೆಕ್ಕಿಗೆ. ಹೌದು. ಹಿಂದ ಜಾನಪದ ಹಾಡೋರು ಹಾಡ್ತಿದ್ರು. ಈಗೆಲ್ಲ ನೀವು ನೋಡಿರ್ಬೇಕೀಗ ಜಾನಪದ ಒಂದೇ ನೋಡಿ ಹಾಡ್ದಿರ ಅಂದ್ರ ಜೇಲಿ ಒಯ್ದು ಹಾಕ್ತಿವಂದ್ರ ಮತ್ತೆ ಹಾಕ್ತಾರ ಬಿಡ್ತಾರ ಗೊತ್ತಿಲ್ಲಪ್ಪ. ಆದ್ರ ಈ ಧಾಟಿ ಹಾ ಜಾನಪದದೊಳಗೆ ಈ ಧಾಟಿ ಬೇರೆ ಅದ. ಹಾ ಆದ್ರ ಇದು ಮೂಲ ಓಲ್ಡ್ ಧಾಟಿ ಹೆಂಗದಂದ್ರ ಹ್ಯಾಂಗ್ರಿಪ್ಪ? ಒಬ್ಬ ಹಿಂದಿ ಕವಿ. ಹೌದು. ಮತ್ತ ಅದನ್ನು ಹಾಡ್ಬೇಡ್ದನ್ರಿ ಸರ್? ಮತ್ತ ಎಲ್ಲ ಹಾಡ್ಬೇಕಿಲ್ರಿ? ಮತ್ ನೋಡ್ರಿ ಕೇಸ್ ಗಿಸ್ ಮಾಡಿದ್ರೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನೋಡ್ರಿ. ಹಾ ಹನುಮಂತ ಸರ್ ಒಬ್ಬ ಹಿಂದಿ ಕವಿ ಏನ್ ಹೇಳದಿಪ್ಪ? ಇಷ್ಟು ಸುಂದರ ಹಾಡ್ಯಾನ ಈ ಮಾತ. ಹ್ಯಾಂಗ ಹಾಡ್ಯಾನು? ಈ ಪದ್ಯದೊಳಗೆ ಇಷ್ಟು ತಾಕತ್ತು ತುಂಬ್ಯಾನ ಪಾಪ ಆತ. ಹಾ ನನಗೊಂದ್ ಸ್ವಲ್ಪ ಸ್ವರ ಕಾಡ್ಲಕತ್ತದ. ಹೌದು. ಹಿಂದಿ ಕವಿ ಎಷ್ಟು ಚಂದ ಹಾಡ್ತಾನೆ ಈ ಧಾಟಿ ಅಂದ್ರ. ಹ್ಯಾಂಗ ಹಾಡ್ತಾನಿಪ್ಪ? ಇದು ಮೂಲತಃ ಹುಟ್ಟಿದ ಹಿಂದಿ ಧಾಟಿ. ಹಾ ಏನ್ ಹೇಳ್ತಾನವ? ಏನ್ ಹೇಳ್ದ? ಕ್ಯಾ ಲೇಕೆ ಆಯಾ ಬಂಧಾ. ಬಂಧ ನಿಮ್ಮಪ್ಪ ಹೌದಾ? ಕ್ಯಾ ಲೇಕೆ ಜಾಯೇಗಾ तू क्या लेके जाएगा? हवा क्या लेके आया बंधा, क्या लेके जाएगा, तू क्या लेके जाएगा. ಹೇಳ್ತಾನವ. ಏನ್ ಹೇಳ್ದ? दो दिन के जिंदगी है, दो दिन का मेला. ಮಾಡಲಿಲ್ಲ ಕೇಸ್? ಇಲ್ಲ ಉಳಿದಾರ ಬರೀ ನಡೀತದಿಲ್ಲ ಇದು. ಹೌದು. ಹೇಳ್ತಾನವ. ಏನ್ ಹೇಳ್ದ? क्या लेके आया रे बंदा, तू क्या लेके जाएगा. हाँ अरे दो दिन के जिंदगी है रे दीवाना, ಹೌದು. दो दिन का ಮೇಲಾ. ಹಾ ಏನ್ ತಗೊಂಡ್ ಬಂದಿದ್ದಿ ಬರುವಾಗ? ಬರುವಾಗ ತಗೊಂಡ್ ಹೋಗವೇನಿದ್ದಿ ಬರುವಾಗ? ಬೆತ್ತಲೆ ಹೋಗುವಾಗ ಬೆತ್ತಲೆ ನಡುವೆ ಬರೇ ಕತ್ತಲೆ. ಕತ್ತಲೆ ಕತ್ತಲೆ ಒಳಗ ಮುಣುಗಬೇಡ ಮನುಷ್ಯ. ಹೌದಾ? ಅಜ್ಞಾನದೊಳಗ್ ಕಳೆದಿದ್ ಇಷ್ಟು ದಿವಸ ಹೋಗ್ಲಿ, ಹಾ ಯೌವನ ಕಳೆದಿ, ಈಗ ಮುಪ್ಪ ಮತ್ತು ಮರಣಿ ಎರಡೇವ. ಇನ್ನರೇ ಪರಮಾತ್ಮ ನೆನಸೋ. ಹೌದಾ? ಇನ್ನರೇ ಭೀರದೇವರ ಗುಡಿಗೆ ಬಾರೋ, ಇನ್ನರೇ ಮಾಳಿಂಗರಾಯನು ಭೀರದೇವರನ್ನು ನೆನಸು. ಏನ್ ಹೇಳ್ತಾನವ? ಏನ್ ಹೇಳ್ದ? क्या लेके आया बंदा, क्या लेके जाएगा, क्या लेके जाएगा. ये दो दिन के जिंदगी है, दो दिन का मेला, दो दिन के जिंदगी है, दो दिन का मेला. ಲೆಕ್ಕವಿಲ್ಲದೆ ದುಃಖ ಮಾಡಿ ಅಳ್ತಾಳ ಕಣ್ಣೀರ ತಾ ಸುರಿಸಿ ಸುರಮ ದೇವ ದುಃಖಾಜಿ. ತಾಯಿ ಇದ್ದರು ಕಂದ ನೇರ ಜಲ್ಲ ಪರದೇಶೆ, ಅವ್ವ ಇದ್ದರು ಬೀರು ನೇರ ಜಲ್ಲ ಪರದೇಶೆ.